ನವೋದಯ ವಿದ್ಯಾಸಂಘದ ನಿರ್ದೇಶಕರುಗಳ ಚುನಾವಣೆ ಇದೇ 4/8/2024 ಭಾನುವಾರ ನಡೀತಾ ಇದೆ. ಮತದಾರ ಬಂಧುಗಳಲ್ಲಿ ವಿನಂತಿ, ನಾನು ನಿಮ್ಮ ಕಾಳನಹಳ್ಳಿ ಆನಂದ್ ಕುಮಾರ್. ನನ್ನ ಗುರುತು ಕ್ರಮ ಸಂಖ್ಯೆ 5, ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್. ನನ್ನ ಧ್ಯೇಯೋದ್ದೇಶಗಳು, ನಾನು ಈ ನವೋದಯ ವಿದ್ಯಾಸಂಘದಲ್ಲಿ ಚುನಾಯಿತನಾದರೆ ಫಲಿತಾಂಶವನ್ನು ಉತ್ತಮಪಡಿಸಲು ನಮಗೆ ಶಿಕ್ಷಕರೊಡನೆ ಸಹಕಾರ ಮತ್ತು ಬಾಂಧವ್ಯ ಇರಬೇಕು. ಅದನ್ನು ಉತ್ತಮಪಡಿಸೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನೀವೆಲ್ಲ ನೋಡಿರ್ಬೋದು, ಪ್ರೈವೇಟ್ ಖಾಸಗಿ ಶಾಲೆಗಳಲ್ಲಿ CET ನೀಟ್ಗೆಲ್ಲ ಏನು ಒಂದು ತಿಂಗಳಿಗೆ ಒಂದು ಪ್ಯಾಕೇಜ್ ಮಾಡಿರ್ತಾರೆ. ಅದನ್ನು ನಾನೇನಾದ್ರು ಚುನಾಯಿತನಾಗಿ ನಿರ್ದೇಶಕನಾಗಿ ಬಂದರೆ ನಾನು 100ಕ್ಕೆ 100 ಭಾಗ ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. CET ನೀಟ್ನ ಉಚಿತವಾಗಿ ತರಬೇತಿ ಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ನವೋದಯ ವಿದ್ಯಾಸಂಸ್ಥೆಗೆ ನಾವೇನಾದ್ರು ಒಂದು PUCಗೋ 8ನೇ ಕ್ಲಾಸ್ಗೆ ನಾವು ಸೇರಬೇಕು ಅಂದಿದ್ರೆ ರಾಜಕೀಯ ವ್ಯಕ್ತಿಗಳು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಾವು ರೆಕಮೆಂಡೇಶನ್ ಲೆಟರ್ ತಗೊಂಡೋಗ್ಬೇಕಾಗಿತ್ತು. ಆದರೆ ಈಗ ಬದಲಾವಣೆ ಆಗಿದೆ. ಈಗ ಅಲ್ಲಿ ಮನೆಗೆ ಹೋಗಿ ಕರೆದ್ರೂ ನವೋದಯ ಸಂಸ್ಥೆಗೆ ವಿದ್ಯಾಭ್ಯಾಸ ಮಾಡಕ್ಕೆ ಬರ್ತಾ ಇಲ್ಲ, ಇಷ್ಟ ಇಲ್ಲ. ಈಗೇನಾಗಿದೆ, ಕಿಟಕಿ ಇದ್ರೆ ಬಾಗಿಲಿಲ್ಲ, ಬಾಗಿಲಿದ್ರೆ ಕಿಟಕಿ ಇಲ್ಲ, ಆ ಸೇಮ್ ಆಗೋಗಿದೆ ನಮ್ಮ ಸಂಸ್ಥೆ. ನಾನು ಆ ನಿರ್ದೇಶಕ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಬರಬೇಕು ಅಂತ ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಭಾಳ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ಒಂದು ಸಂಸ್ಥೆ ಕಟ್ಕೊಂಡು ಒಂದು ಇನ್ಫೋಸಿಸಲ್ಲಿ ಇರ್ಬೋದು, ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಗಳು ಎಲ್ಲ ಇದರಲ್ಲಿ ಇದ್ದಾರೆ. ಆಮೇಲೆ ವಿವಿಧ ದಾನಿಗಳಿಂದ ಅಂದರೆ ಇನ್ಫೋಸಿಸ್ ಮತ್ತು ಧರ್ಮಸ್ಥಳ ಗ್ರಾಮೋದ್ಯೋಗ ವೀರೇಂದ್ರ ಹೆಗಡೆಯಿಂದ ಇನ್ನೂ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಆ ಸಂಸ್ಥೆಗೆ ದೇಣಿಗೆ ತಂದು ಆ ಸಂಸ್ಥೆನ ಮಾದರಿ ಸಂಸ್ಥೆಯಾಗಿ ಮಾಡಬೇಕು, ಸಂಸ್ಥೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ. ಮತ್ತು 13 ನಿರ್ದೇಶಕಗಳ ಚುನಾವಣೆಯಲ್ಲಿ 36 ಜನ ಸ್ಪರ್ಧಿಸಿದ್ದೀವಿ. ನಾನು ಯಾರ ಬಗ್ಗೆನೂ ಒಂದು ರೀತಿ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೆ ನನಗೆ ಬಂದ ಮಾಹಿತಿಗಳ ಬಗ್ಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳಬೇಕು. ದಯವಿಟ್ಟು 36 ಜನ ನನ್ನ ಇನ್ಕ್ಲೂಡ್ ಆಗಿ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಆಗಿ ಯಾರು ಹೋಗ್ಬೇಡಿ ದಯವಿಟ್ಟು. ಇದು ವಿದ್ಯಾಸಂಸ್ಥೆ, ಬೇರೆ ಸಂಸ್ಥೆಯ ಚುನಾವಣೆ ಅಲ್ಲ ಇದು. ನನಗೆಲ್ಲ ಗಮನಕ್ಕೆ ಬರ್ತಾ ಇದೆ, ಓಟ್ಗಿಷ್ಟು ಅದನ್ನು ದೀಪ, ಬೆಳ್ಳಿ ದೀಪ ಒಂದೊಂದು ಓಟ್ಗೆ ಅಂತ ಹೇಳ್ಬಿಟ್ಟು ನನಗೆಲ್ಲ, ಯಾಕೆಂದರೆ ಅದನ್ನು ನಾನು ಅಧಿಕೃತವಾಗಿ ನಾನು ಒಂದು 2-3 ಕಲೆಕ್ಟ್ ಮಾಡಿದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ವಿದ್ಯಾಸಂಸ್ಥೆ. ಮತದಾರರಿಗೆ ಆಮಿಷ ಒಡ್ಡಿ ನೀವು ಓಟ್ ಹಾಕ್ಕೊಂಡ್ರೆ 500 ರೂಪಾಯಿ ನೀವು ಒಂದು ಓಟಿಗೆ ಕೊಡ್ತೀರಾ ಅಂದ್ಕೊಳ್ಳಿ. 1,000 ಓಟಿಗೆ 5 ಲಕ್ಷ ಆಯಿತು, 2,000 ಓಟಿಗೆ 10 ಲಕ್ಷ ಆಯಿತು. 10 ಲಕ್ಷ ನೀವು ಖರ್ಚು ಮಾಡಿ ಮನೆ ದುಡ್ಡು ಹಾಕಿ ಅಲ್ಲಿ 20 ಲಕ್ಷ ಸಂಪಾದನೆ ಮಾಡಕ್ಕೆ ಹೋಗ್ತೀರಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ನ್ಯಾಯಯುತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀಬೇಕು. ನನ್ನ ಬೇಡಿಕೆ, ಯಾರೇ ಗೆಲುವು ಸೋಲು ಯಾರೂ ಬಿಟ್ಟಿದ್ದಲ್ಲ. ಗೆಲುವು ಮತ್ತು ಸೋಲನ್ನ ನಾವು ಸಮನಾಗಿ ಸ್ವೀಕರಿಸೋಣ. ಆದ್ದರಿಂದ ಈ ವ್ಯಾಪಾರೀಕರಣ ಬೇಡ. ಇನ್ನು ಉಳಿದ 35 ಜನ ನಿರ್ದೇಶಕಗಳಿಗೆ ಇದು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಾನು ಖಂಡಿಸ್ತೀನಿ. ನಾನು ಯಾವ ಆಮಿಷಕ್ಕಾಗಲಿ ಯಾವ ಒಂದು ಬೆದರಿಕೆ ಆಗಲಿ ನಾನು ಬಗ್ಗಲ್ಲ. ಇವೆಲ್ಲ ಆಮಿಷ ಒಡ್ಡಬೇಡಿ ಮತದಾರರಿಗೆ. ಮತದಾರ ಬಂಧುಗಳೇ, ದಯವಿಟ್ಟು ಏನಾದ್ರು ನೀವೆಲ್ಲ ಗೌರವಾನ್ವಿತ ಮತ್ತು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಈ ಆಮಿಷ ಯಾರು ಒಡ್ಡಕ್ಕೆ ಬಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನಗೆ ಓಟ್ ಹಾಕ್ದವ್ರು ಪರವಾಗಿಲ್ಲ, ಅವ್ರಿಗಂತೂ ಹಾಕ್ಬೇಡಿ. ಯಾರು ಆಮಿಷ ಹೊಡ್ತಾರೋ ಅವ್ರಿಗಂಟು ದಯವಿಟ್ಟು ಆ ವಿದ್ಯಾಸಂಸ್ಥೆಯ ಗೌರವ ಕಾಪಾಡಿ, ಆ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ನ್ಯಾಯಯುತವಾಗಿ ಗೆದ್ದು ಬಂದು ಆ ಸಂಸ್ಥೆ ಉದ್ಧಾರ ಮಾಡಲಿ ಅಂತ ಹೇಳಿ, ಮತ್ತೊಮ್ಮೆ ನನ್ನ ಗೌರವಾನ್ವಿತ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ನನ್ನ ಕ್ರಮ ಸಂಖ್ಯೆ 5, ಚಿಹ್ನೆ ಪ್ರೆಷರ್ ಕುಕ್ಕರ್, ಈ ಗುರುತಿಗೆ ಮತ ನೀಡಿ ಅತ್ಯಧಿಕ ಮತಗಳಿಂದ ನನ್ನನ್ನು ಚುನಾಯಿತನಾಗಿ ಮಾಡಿ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಾಯ ಮಾಡಬೇಕಾಗಿ ವಿನಂತಿ.